ಅವಕಾಶಕ್ಕೆ ಇವ್ರ ಮೇಲೆ ಕೇಸ್ ಮಾಡಿರೋದಿಲ್ಲ. ಚುಕ್ಕೆಗುತ್ತಿನ ಪ್ರಶ್ನೆ 748 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳುತ್ತಾರೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ನೋಡಿ, ಒಂದು ಕ್ವಶನ್ 5 ನಿಮಿಷ ಕೊಟ್ಟಿದ್ದ 5 ನಿಮಿಷ ಕಟ್ ಮಾಡಿಬಿಡ್ತೀನಿ ಸರ್. ಉತ್ತರ ಒದಗಿಸಿದ್ದಾರೆ. ನಮ್ಮ ಪ್ರಶ್ನೆ ಇತ್ತು, ಈ ಬೀದರ್ನಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ತನಿಖಾ ವರದಿ ಬಂದಿದೆ ಅಂದರೆ ಬಂದಿದೆ ಅಂತಾರೆ. ಅದ್ರ ಬಗ್ಗೆ ಆ್ಯಕ್ಷನ್ ಏನು ತೊಗೊಂಡಿದ್ದೀರಿ ಅಂದರೆ, ಈಗ 13/6 ಹೋದ ತಿಂಗಳು ಕೇಸ್ ಹಾಕಿದ್ದೀವಿ ಅಂತಾರೆ. ಈಗ ಹೊಸದಾಗಿ ಈಗ 9ನೇ ತಾರೀಕು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಾರೆ. 2 ವರ್ಷದಿಂದ ಹಗರಣ ನಡೀತಾ ಇದೆ. ಕೇಳಿದಾಗೆಲ್ಲ ಇದೇ ಉತ್ತರ ಬರ್ತಾ ಇದೆ. ದಯವಿಟ್ಟು ಮಂತ್ರಿಗಳು ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ UB ವೆಂಕಟೇಶ್ ಅವರು ಹೇಳಿರೋ ಪ್ರಕಾರ ಈ ಕೇಸ್ ಹಾಕಿರಂತ ಹೇಳ್ತಾರ ಅವರು. ಈಗ ಕೇಸ್ ಹಾಕಿರಂತಾರ ಹೇಳ್ಕೊಂಡು ಹೋಗ್ತೀನಿ ಸರ್. ಹೇಳಿ. ಈ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರಗಳು ನಡೆದಿದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಸಭಾಧ್ಯಕ್ಷರೇ. ಅದಕ್ಕೆ ನಾವು ಪ್ರಾದೇಶಿಕ ಆಯುಕ್ತರು, ಡಿವಿಷನಲ್ ಕಮಿಷನರ್ ಕಲಬುರಗಿ ಹಾಗೂ ನಗರ ಗ್ರಾಮಾಂತರ ಯೋಜನೆಯ ಅಧಿಕಾರಿಗಳನ್ನು ಅವ್ರನ್ನ ಒಳಗೊಂಡಂತೆ ಒಂದು ಸಮಿತಿನ ಇದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ಇದಕ್ಕೆ ಹಾಕಿದ್ವಿ ಸಭಾಧ್ಯಕ್ಷರೇ. ಆ ತನಿಖಾ ತಂಡಗಳು ಅವ್ರು ವರದಿ ಕೊಡಲಿಕ್ಕೆ ಸ್ವಲ್ಪ ಟೈಮ್ ತಗೋತಾರಲ್ಲ ಸಭಾಧ್ಯಕ್ಷರೇ. ಅವ್ರು ಟೈಮ್ ತಗೊಂಡು ನಮಗೆ ಅವನು ಕಿವಿ ಕೇಳಂಗಿಲ್ಲ, ಸಾವಕಾಶ ಮಾತಾಡ್ತಾರೆ. ಸ್ವಲ್ಪ ಟೈಮ್ ತಗೊಂಡು ನಮಗೆ ವರದಿ ಕೊಟ್ಟಿರ್ತಾರೆ ಸಭಾಧ್ಯಕ್ಷರೇ. ಪ್ರಾದೇಶಿಕ ಆಯುಕ್ತರು ಕೊಟ್ಟಿರುವಂತಹ ವರದಿ ಪ್ರಕಾರ ಈ ಪ್ರಾಧಿಕಾರದಲ್ಲಿ ತಪ್ಪು ಎಸಗಿರೋದು ನಿಜ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಅದರಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೀದರ್ ನಗರದ ಚಿದ್ರಿ ಮತ್ತು ನೌಬಾದ್ ಈ ಸರ್ವೆ ನಂಬರ್ಗಳಲ್ಲಿ ನಿವೇಶನ ಹಂಚಿಕೆ ಮಾಡುವಲ್ಲಿ ಇವರು ತಪ್ಪೆಸಗಿದ್ದಾರೆ ಸಭಾಧ್ಯಕ್ಷರೇ. ಇದಕ್ಕೆ ನಮ್ಮ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಸಭಾಧ್ಯಕ್ಷರೇ. ಮತ್ತು ಈಗ ಅದಕ್ಕೇ ಸರ್ಕಾರದಿಂದ ನಾವು ನಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರಿ ಅಂತ ಹೇಳಿದ್ದೀವಿ. ಇಂದಿನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇವರಿಂದ ಸಿವಿಲ್ ದಾವೆಯನ್ನು ಹೂಡಿ ಅವ್ರ ಮೇಲೆ ದುಡ್ಡು ವಾಪಸ್ ತಗೊಳ್ಳಿಕ್ಕೆ ಕ್ರಮ ಜರುಗಿಸಬೇಕು ಅಂತ ನಾವು ಹೇಳಿದ್ದೀವಿ ಅಧ್ಯಕ್ಷ. ಮತ್ತು 409 ಭಾರತೀಯ ದಂಡ ಸಂಹಿತೆಯ 409 ಅನ್ವಯ ಕ್ರಿಮಿನಲ್ ಪ್ರಕರಣ ಸಹ ದಾಖಲು ಮಾಡಬೇಕು ಅಂತ ಹೇಳಿದ್ದೀರಿ ಸಭಾಧ್ಯಕ್ಷರೇ. ಈಗ ಮತ್ತೆ ಲೆಟ್ರ್ ಮುಂಚೆನೇ ಹೇಳಿದ್ವಿ, ಅವರು ಮಾಡಿರಲಿಲ್ಲ. ಅದು ಮತ್ತೆ ಲೆಟ್ರ್ ಬರೆದು ಡೈರೆಕ್ಟಾಗಿ SP-ಗೆನೆ ಇದ್ರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ. ನಮ್ಮ ಸೆಕ್ರೆಟರಿ ಅವರು ಡೈರೆಕ್ಟಾಗಿ SP ಅವ್ರ ಹತ್ರ ಮಾತಾಡಿದ್ದಾರೆ. SP ಅವರು ಈ ಕೂಡಲೇ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸಹ ಹೂಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಫಾಲೋ ಅಪ್ ಮಾಡ್ತೀವಿ ಸಭಾಧ್ಯಕ್ಷರೇ. ಸಮಸ್ಯೆ ಇಲ್ಲ. ಆಯುಕ್ತರೇ ಕ್ರಮ ತಗೊಳ್ಳೋಕೆ ಅಧಿಕಾರ ಇರುವಾಗ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತೀರಿ? ನಿಮ್ಮ ಆಯುಕ್ತರಿಗೆ ಪವರ್ ಇದೆ. ಕ್ರಿಮಿನಲ್ ಕೇಸ್ ಮಾಡೋದು ಆಯುಕ್ತರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರಿಮಿನಲ್ ಮೊಕದ್ದಮೆ ಅವರೇ ಮಾಡಬೇಕಾಗ್ತದೆ. ದುಡ್ಡು ವಸೂಲಿ ಮಾಡುವಂತ ನಾವು ಕ್ರಮ ತಗೋತೀವಿ. ಬಟ್ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಲಿಕ್ಕೆ ಪೊಲೀಸ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಆದ್ರೆ 9ನೇ ತಾರೀಕು ಕೊಟ್ಟಿದ್ರು, ಇನ್ನೂವರೆಗೂ ಕೇಸ್ ರಿಜಿಸ್ಟರ್ ಆಗಿಲ್ಲ. ಫಾಲೋ ಅಪ್ ಮಾಡ್ತೀವಿ ಸಭಾಧ್ಯಕ್ಷ. ಈಗ ಹೇಳಿದಾರಲ್ಲ, ಬೇಗನೆ ಮಾಡಿ ಹೇಳಿದ್ರೆ ಬೇಗ ಮಾಡಿಸ್ತೀವಿ ಸಭಾಧ್ಯಕ್ಷ.